ನಮಸ್ಕಾರ ಸ್ನೇಹಿತರೆ, ಇದೇನು ಹೈವೇ ನೋಡ್ತಾ ಇದ್ದೀರಾ, ಇದು ಶಿವಮೊಗ್ಗ ಟು ಚಿತ್ರದುರ್ಗ ಹೋಗುವಂಥ ಹೈವೇ. ಶಿವಮೊಗ್ಗ ಸಿಟಿ ಇಲ್ಲಿಂದ ಕೇವಲ 5 ಕಿಲೋಮೀಟರ್ ಇದೆ. ತುಂಬ ಒಳ್ಳೆಯ ಒಂದು ಪ್ಲೇಸು ಇದು. ಮಲೆನಾಡು ಭಾಗ ಶಿವಮೊಗ್ಗ ತುಂಬ ಹೆಸರಾಂತ ಪ್ಲೇಸು. ತುಂಬ ಒಳ್ಳೆ ಒಂದು ಸ್ವಚ್ಛತೆ ಸಿಟಿ ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ತುಂಬ ಒಂದು ಸುಂದರವಾದಂಥ ಒಂದು ತಾಣ ನೋಡಬೇಕಂದ್ರೆ ಶಿವಮೊಗ್ಗ ಬರ್ತೀವಿ ನಾವು. ಅದರಲ್ಲಿ ಶಿವಮೊಗ್ಗ ಸಿಟಿ ಹೋಗ್ತಾ ನಮಗೆ ರೈಟ್ ಸೈಡಿಗೆ ಒಂದು ಒಳ್ಳೆ ರಸ್ತೆ ಬರುತ್ತೆ, CC ರೋಡು. ಕೇವಲ ಅಲ್ಲಿಂದ ನಮಗೆ 50 ಮೀಟ್ರ್ ಒಳಗಡೆ ಬಂದರೆ ಒಂದು ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಬಂದುಬಿಟ್ಟು ಈ ಒಂದು ಪ್ರಾಪರ್ಟಿ ಏನು ನಾನು ನಿಮಗೆ ಅಡಿಕೆ ಗಿಡ ಹಾಕಿರೋ ಅಂಥ ಹೊಸ ಒಂದು ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಏನು ನಿಮಗೆ ಹಿಂದ್ಗಡೆ ಅಡಿಕೆ ಗಿಡ ಕಾಣಿಸ್ತಿದೆಯೋ ಆ ಬಾರ್ಡ್ರ್ವರೆಗೂ ಬರುತ್ತೆ. ಕಂಪ್ಲೀಟಾಗಿ 1 ಎಕರೆ 27 ಕುಂಟೆ ಜಮೀನು, ಜನರಲ್ ಪ್ರಾಪರ್ಟಿ. ಲೀಗಲ್ ಎಲ್ಲ 100% ಇದೆ. ಇದು ನಮಗೆ ಸಿಟಿಗೆ ಕೇವಲ 5 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ. ಇಲ್ಲಿಂದ ನಮಗೆ ಹೈವೇನೂ ಸಹ ತುಂಬ ನಿಯರಲ್ಲಿದೆ. ಇಲ್ಲಿ ಒಳ್ಳೆ ಸ್ಕೂಲು, ಇನ್ಸ್ಟಿಟ್ಯೂಟು ಮಗದೊಂದು ಮಾಡೋದಕ್ಕೆ ಅನುಕೂಲ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಎರಡನೇದಾಗಿ ನಮಗೆ ನೋಡಿ, ಇಲ್ಲಿ ಹಿಂದ್ಗಡೆ ಭಾಗದವರೆಗೂ ನಮಗೆ ಪ್ರಾಪರ್ಟಿ ತುಂಬ ಸ್ಕ್ವೇರಲ್ಲಿದೆ, ಚೆನ್ನಾಗಿದೆ. ಈ ಕಡೆ ರಸ್ತೆ ಹೋಗುತ್ತೆ, ಈ ಕಡೆ ಹೋದರೆ ನಾವು ಸೀದಾ ತುಂಗಭದ್ರಾ ನದಿಗೆ ನಾವು ಹೋಗಿ ಸೇರ್ತೀವಿ. ಈ ಪ್ರಾಪರ್ಟಿ ಬಂದುಬಿಟ್ಟು ನಮಗೆ 1 ಎಕರೆ 27 ಕುಂಟೆ. ಟೋಟಲಾಗಿ ಬಂದುಬಿಟ್ಟು ಓನರು 4 ಕೋಟಿ 55 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಟೋಟಲಾಗಿ 1 ಎಕರೆ 27 ಕುಂಟೆಗೆ ಸೇರಿ 4 ಕೋಟಿ 55 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಸ್ವಲ್ಪ ವ್ಯವಹಾರ ಅಲ್ಲಲ್ಲಿ ಕುತ್ಕೊಂಡ್ಮೇಲೆ ನೆಗೋಷಿಯಬಲ್ ಆಗ್ಬೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಯಾವುದೇ ಕಸ್ಟಮರ್ ಮತ್ತು ನಾನು ವಿಡಿಯೋದಲ್ಲಿ ಈ ಪಕ್ಕದಲ್ಲಿ ಏನು ಹೈವೇ ಇದೆಯೋ ಈ ಪ್ರಾಪರ್ಟಿಗೆ ಸೇರೋದಿಲ್ಲ, ಅದು ಬೇರೆಯವ್ರ ಪ್ರಾಪರ್ಟಿ ಸೇರುತ್ತೆ. ಆ ಪ್ರಾಪರ್ಟಿ ಬಿಟ್ಬಿಟ್ಟು ನಿಮಗೆ ಕೇವಲ ಇಲ್ಲಿರೋವಂಥ ಪ್ರಾಪರ್ಟಿ ಹೇಳ್ತಾ ಇದ್ದೀನಿ. ಟೋಟಲಾಗೆ ನಮಗೆ 67 ಕುಂಟೆ ಬರುತ್ತೆ. ಇದು 67 ಕುಂಟೆ ಜಮೀನು ನಿಮಗೆ ಕಂಪ್ಲೀಟಾಗಿ ಇದನ್ನು ನಾವು ಸರ್ವೆ ಮಾಡಿಸಿ ಅದ್ಬಸ್ ಮಾಡಿಸಿ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಒಳ್ಳೆ ಪೇಪರ್ಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಒಳ್ಳೆ ಒಂದು ವಾತಾವರಣ, ಒಳ್ಳೆ ಸಿಟಿ, ಒಳ್ಳೆ ನೀರು ಏರಿಯಾ. ಯಾವುದೇ ಥರ ನಮಗೆ ನೀರಿಗಾಯಿತು ಮತ್ತು ರೋಡಿಗಾಯಿತು ಏನಕ್ಕೂ ಸಮಸ್ಯೆ ಇಲ್ಲ. ಶಿವಮೊಗ್ಗ ತುಂಬ ವೇಗವಾಗಿ ಬೆಳೀತಿದೆ, ಹಾಗಾಗಿ ಇಲ್ಲಿ ರೇಟುಗಳು ತುಂಬ ಫಾಸ್ಟ್ ಇದ್ದಾವೆ. ಯಾವುದೇ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪರ್ಪಸಲ್ಲಿ ಬಂದ ಮೇಲೆ ಬನ್ನಿ, ಒಳ್ಳೆ ವ್ಯವಹಾರ ಮಾಡಿಕೊಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್.